ನೀವು MA, MCOM, MSc ವಿದ್ಯಾರ್ಥಿಗಳ ಹಾಗಿದ್ರೆ ನಿಮಗೆ ಮತ್ತೊಂದು ಸುವರ್ಣಾವಕಾಶ. ಬಂಧುಗಳೇ ನಮಸ್ಕಾರ, ಮತ್ತೆ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮೊನ್ನೆ ಅಷ್ಟೇ KCET ಪರೀಕ್ಷೆ ಅಪ್ಲಿಕೇಶನನ್ನು ನೀವು ಹಾಕಿದ್ರಿ. ಇದೀಗ ಮತ್ತೆ NTA ನಡೆಸಿರುವ ಡಿಸೆಂಬರ್ 2025 ನೆಟ್ JRF ಓನ್ಲಿ PhD ಅಪ್ಲಿಕೇಶನನ್ನು ಕರೆದಿದ್ದಾರೆ. ಇದರ ಒಂದು ದಿನಾಂಕ 7/10/2025ರಿಂದ 12/11/2025ರವರೆಗೆ ಅವಕಾಶವನ್ನು ನೀಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕರೆಕ್ಷನ್ ದಿನಾಂಕವನ್ನು ಕೂಡ ಅವರು ನಿಗದಿಪಡಿಸಿದ್ದಾರೆ. 10/11/2025ರಿಂದ 12/11/2025ರವರೆಗೆ ನೀವು ಏನೇ ತಪ್ಪನ್ನು ಮಾಡಿದರೂ ಕೂಡ ಕರೆಕ್ಷನ್ ಮಾಡಲಿಕ್ಕೆ ಅವರು ದಿನಾಂಕವನ್ನು ಬಿಟ್ಟಿದ್ದಾರೆ. ಇನ್ನು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫಾರ್ಮ್ಗೆ ಫೀಯನ್ನು ನಿಗದಿಪಡಿಸಿದ್ದಾರೆ. GMದವರಿಗೆ 1,150 ರೂಪಾಯಿ, OBC ಅವರಿಗೆ 600 ರೂಪಾಯಿ ಹಾಗೂ SC ST PWD ವಿದ್ಯಾರ್ಥಿಗಳಿಗೆ 325 ನಿಗದಿಪಡಿಸಿದ್ದಾರೆ. ಇನ್ನು ಇವರು ಯಾವುದೇ ಎಕ್ಸಾಮ್ ಸಿಟಿಯನ್ನು ಹಾಗೆ ಅಡ್ಮಿಟ್ ಕಾರ್ಡ್ ದಿನಾಂಕವನ್ನು ಹಾಗೆ ಎಕ್ಸಾಮ್ ಡೇಟನ್ನು ಇವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಅದು ಏನಾದರೂ ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟನ್ನು ತಿಳಿಸ್ತೀನಿ. ಆನಂತರ ಈ ಹಿಂದೆ ನೀವು ಹಾಕಿದಂತಹ KCET ಅಪ್ಲಿಕೇಶನ್ ಅದರ ಒಂದು ಅಡ್ಮಿಟ್ ಕಾರ್ಡ್ ಇದೇ ತಿಂಗಳು 25 ತಾರೀಕು ಅವರು ಹೊರಡಿಸಲಿದ್ದಾರೆ. ಹಾಗೆ ಮುಂದಿನ ತಿಂಗಳು ಅಂದರೆ 2/11/2025ರಂದು KCET ಎಕ್ಸಾಮ್ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಆ ದಿನಾಂಕದಂದು ಎಕ್ಸಾಮ್ ಕಡ್ಡಾಯವಾಗಿ ನಡೆಯಲೂಬಹುದು, ನಡೆಯದಿರಬಹುದು. ಯಾಕಂದರೆ ಯಾವಾಗ ಯಾವ ಎಕ್ಸಾಮ್ ಮುಂದೂಡಿಕೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನೀವು ಮಾತ್ರ ತಯಾರಿಯಲ್ಲಿರಿ. ಇನ್ನು ಯಾರು ನಮ್ಮ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿಲ್ಲ, ಕೆಳಗೆ ನೀಡಿರುವ ವಾಟ್ಸಪ್ ನಂಬರ್ಗೆ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ, ನಾವು ವಾಟ್ಸಪ್ ಲಿಂಕನ್ನು ಕಳಿಸ್ತೀವಿ, ಅದಕ್ಕೆ ಜಾಯ್ನ್ ಆಗಿ. ಹಾಗೆ ಯಾರೆಲ್ಲ ನೆಟ್ ಅಪ್ಲಿಕೇಶನ್ ಹಾಕಬೇಕಂತಿದ್ದೀರಾ, ಇಲ್ಲಿ ನೀಡಿರುವಂತಹ ಈ ಒಂದು ನಂಬರಿಗೆ ನೀವು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿದರೆ ಸಾಕು, ಅಪ್ಲಿಕೇಶನನ್ನು ನಾವು ಹಾಕಿ ನಿಮಗೆ ಕಳಿಸ್ತೀವಿ. ಧನ್ಯವಾದಗಳು. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಇಂತಹ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ನಮ್ಮ ಇನ್ನೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು.